ಮೀಟಿಂಗ್ ಮಾಡಿದ್ರಿ ಪೂರ್ವಭಾವಿ ಸಭೆ, ಏನೆಲ್ಲ ಚರ್ಚೆ ಆಗಿದೆ, ಯಾವ ರೀತಿ ಈ ಪಾದಯಾತ್ರೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಬಿಡದಿ ಭಾಗದ ಬೈರಮಂಗಲ ಹಾಗೂ ಕೆಂಚಗಾರನಹಳ್ಳಿ ಭಾಗದ ರೈತರ ಪರವಾಗಿ ಈ ಹಿಂದೆಯೂ ಕೂಡ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬೈರಮಂಗಲದಲ್ಲಿ 11 ಕಿಲೋಮೀಟ್ರು ಪಾದಯಾತ್ರೆಯನ್ನು ಮಾಡಿದಾಗ ಒಂದು ಮಾತನ್ನು ಕೊಟ್ಟಿದ್ವು. ಸರ್ಕಾರ ಇದೇ ರೀತಿ ರೈತರ ಮೇಲೆ ದಬ್ಬಾಳಿಕೆಯನ್ನು ಎಸಿತಾ ಹೋದರೆ ನಾವು ಮುಂದೊಂದು ದಿನ ಫ್ರೀಡಮ್ ಪಾರ್ಕ್ವರೆಗೂ ಬೈರಮಂಗಲದಿಂದ ಒಂದು ಪಾದಯಾತ್ರೆಯನ್ನು ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ರ ಬಗ್ಗೆ ನಾವು ಅವತ್ತು ಕೂಡ ಕೊನೆಯ ಗ್ರಾಮದಲ್ಲಿ ಹೊಸೂರಿನಲ್ಲಿ ನಿಂತು ಮಾತನಾಡಿದಂಥ ಸಂದರ್ಭದಲ್ಲಿ ರೈತರಿಗೊಂದು ಮಾತನ್ನು ಪಕ್ಷದ ಕಡೆಯಿಂದ ಕೊಟ್ಟಿದ್ವು. ಕೊಟ್ಟ ಮಾತಂತೆ ಸರ್ಕಾರ ಒಂದು ಕಡೆ ತಾವೇ ನೋಡಿರ್ಬೋದು, ಯಾವಾಗ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸತ್ಯಾಗ್ರಹವನ್ನು ಮಾಡ್ತೇನೆ, ರೈತರ ಪರವಾಗಿ ನಿಲ್ತೇನೆ, ಐ ಆಮ್ ಕಮಿಟೆಡ್ ಟುವರ್ಡ್ಸ್ ದ ಫಾರ್ಮರ್ಸ್ ಅಂತಕ್ಕಂಥದ್ರ ಬಗ್ಗೆ ದೇವೇಗೌಡರು ಸಾಹೇಬರು ಹೇಳಿದಂಥ ಸಂದರ್ಭದಲ್ಲಿ ಮಾಣೆ ದಿನವೇ ಮಾನ್ಯ ಮುಖ್ಯಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡ್ತಾರೆ. ಅವರು ಪ್ರೆಸ್ ಅಡ್ರೆಸ್ ಮಾಡಿದಾಗ ಒಂದು ಕಡೆ ಹೇಳ್ತಾರೆ ಸಮಿತಿಯನ್ನು ಮಾಡ್ತೇನೆ, ಮತ್ತೊಂದು ಕಡೆ ಆನ್ ದ ಸೇಮ್ ಡೇ ಪಾಯಿಂಟ್ ಟು ಬಿ ನೋಟೆಡ್ ಅವತ್ತಿನ ದಿನವೇ ಮಿಕ್ಕಂಥ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಂದರೆ ಮುಖ್ಯಮಂತ್ರಿಗಳು ಸಮಿತಿಯನ್ನು ಮಾಡ್ತೀನಿ ಅಂತ ಹೇಳಿ ಈಗ ಸರಿಸುಮಾರು 3 ವಾರಕ್ಕೂ ಹೆಚ್ಚು ದಿನಗಳ ಕಾಲ ಕಳೆದೋಗಿದೆ. ಸಮಿತಿನೂ ಕೂಡ ರಚನೆ ಆಗಿಲ್ಲ. ಸಮಿತಿ ಯಾತಕ್ಕೆ ರಚನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಸಾಧಕ ಬಾಧಕಗಳೇನಿದೆ, ಪರ ವಿರೋಧ ಏನಿದೆ, ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹೇಳಲಿಲ್ಲ.